ನಿಮ್ಮ ಮೂಲಕ ಒಂದು ಮಾತನ್ನು ಅವ್ರಿಗೆ ಹೇಳ್ಬಿಡ್ತೇನೆ. ಕಾಂಗ್ರೆಸ್ನವರು ಮಾತೆತ್ತಿದ್ರೆ ನನ್ನ ಮೇಲೆ ಟ್ರೋಲ್ ಮಾಡ್ತಿದ್ರು. ಏನು ಟ್ರೋಲ್ ಗೊತ್ತಾ? ಛಲವಾದಿ ನಾರಾಯಣ ಸ್ವಾಮಿ ಕೈಯಲ್ಲಿ ಅವರು ದಲಿತರು ಈ RSS BJPನವರು ಅವ್ರ ತಲೆ ಮೇಲೆ ಚಡ್ಡಿ ಒರೆಸ್ಬಿಟ್ರು ಅಂತ ಒಂದು ಸುಳ್ಳು ಹೇಳಿ ಟ್ರೋಲ್ ಮಾಡ್ತಿದ್ರು. ನೋಡಪ್ಪ, ನಾನು ಈಗ ನಿಮಗೆ ಸತ್ಯ ಹೇಳ್ತೇನೆ. ಆ ಕಾಲದಲ್ಲಿ ಅವರು ಚಡ್ಡಿಯನ್ನು ಸುಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರೊಟೆಸ್ಟ್ ಅನ್ನೋ ರೀತಿಯಲ್ಲಿ ಚಡ್ಡಿ ತಗೊಂಡೋಗಿ ಕೊಟ್ಟಿದ್ದು ನಿಜ, ಅವ್ರ ಮನೆಗೆ ತಲುಪಿಸಿದ್ದು. ಈ ಚುನಾವಣೆಯ ರಿಸಲ್ಟ್ ನೋಡಿದರೆ ಈಗ ನಾನು ಕೊಟ್ಟಿದ್ದು ಚಡ್ಡಿ ಬಿಟ್ಟರೆ ಅವ್ರ ಹತ್ರ ಏನೂ ಉಳಿದಿಲ್ಲ. ಬಟ್ಟೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ ಡೆಲ್ಲಿ ಜನ. ದೇಶದಲ್ಲೂ ಹಂಗೆ ಆಗ್ತಾ ಇರೋದು. ಈಗ ನಾನು ಕೊಟ್ಟಿದ್ದು ಚಡ್ಡಿ ಭದ್ರವಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದು ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ ಚಡ್ಡಿ ಮಾನ ಮರ್ಯಾದೆ ಕಾಪಾಡುವಂಥದ್ದು. ಅದಕ್ಕೆ ನಾನು ಕೊಟ್ಟಿದ್ದು ನನಗೀಗ ಭಾಳ ಖುಷಿ ಆಗ್ತಾ ಇದೆ. ನಾನು ತಗೊಂಡೋಗಿ ಚಡ್ಡಿ ಕೊಟ್ಟಿದ್ದು ಪಾಪ ಉಳಿಸ್ಕೊಂಡು ಮಾನ ಮರ್ಯಾದೆನ ಕಾಂಗ್ರೆಸ್ನವರು ಉಳಿಸ್ಕೊಂಡಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನೀವು ಮಾಡಿದರೆ, ಜನ ಏನಾದರೂ ಅದನ್ನು ಬಿಚ್ಕೊಂಡ್ರೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ರಾಜ್ಯದಲ್ಲಿ ಬಸ್ ಮಾಡೋದಕ್ಕೆ ಸಬ್ಸಿಡಿ ಕೊಡ್ತೀವಿ, ಅದೇ ರೀತಿ ಕೇಂದ್ರದವರು ಕೊಳ್ಳಿ ಕ್ರೆಡಿಟ್ ತಗೊಳಕ್ಕೆ ಬಿಜೆಪಿ ತಾನು ಮುಂದೆ ಅಂತ ಬರ್ತಾರೆ. ಇದಾದ್ರೂ ಅವ್ರು ಬರೋದಿಲ್ಲ, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ. ಮಾನ ಮರ್ಯಾದೆ ಯಾರಿಗಿದೆಯೋ ಯಾರಿಗಿಲ್ಲೋ ಜನ ತೀರ್ಮಾನ ಮಾಡ್ಯವ್ರೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಾನ ಮರ್ಯಾದೆ ಕಾಪಾಡಲಿಕ್ಕೆ ನಾನೇ ಬರಬೇಕಾಯ್ತು. ಈಗ ಚಡ್ಡಿ ತಗೊಂಡು ಬಂದು ನಿಮ್ಮ ಮಾನ ಮರ್ಯಾದೆ ಕಾಪಾಡಿದ್ದೀನಿ, ಅದನ್ನು ಉಳಿಸ್ಕೊಳ್ಳಿ. ಎರಡನೇದು ಹೇಳ್ತೇನೆ, ಈಗ ನಾವು ಸಬ್ಸಿಡಿ ಏನು ಕೊಡಬೇಕು, ಯಾರನ್ನ ಯಾವ ರೀತಿ ಈ ದೇಶದ ಜನರನ್ನು ನಾವು ಗೌರವದಿಂದ ನೋಡ್ಕೊಳ್ಬೇಕು, ಅದು ನಾವು ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತೀವಿ. ನೀವೇನು ಕಮಿಟ್ ಮಾಡಿದ್ದೀರಿ ಅದನ್ನು ಕಮಿಟ್ಮೆಂಟನ್ನು ಉಳಿಸ್ಕೊಂಡು ಮೊದಲು ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ. 12 ಲಕ್ಷ ನೀವು ಯಾವತ್ತಾದರೂ ನೀವು ಕನಸು ಕೂಡ ಕಾಣಲಿಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ 14ರಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಟ್ಯಾಕ್ಸಿಂದ ವಿನಾಯಿತಿ ಇದ್ದಿದ್ದು ಕೇವಲ 2,50,000ಕ್ಕೆ. 2 ಲಕ್ಷದಲ್ಲಿದ್ದರೆ ಮಾತ್ರ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಇತ್ತು. 12 ಲಕ್ಷ ಅಂದಮೇಲೆ ಹೆಚ್ಚು ಕಡಿಮೆ 10 ವರ್ಷದಲ್ಲಿ 11 ವರ್ಷದಲ್ಲಿ 10 ಲಕ್ಷ ನಾವು ಎಕ್ಸಂಪ್ಷನ್ ಕೊಟ್ಟಿದ್ದೀವಲ್ಲ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಹೇಳಿ, ಇದು ಹೆಂಗೆ ನೀವು ಮಾಡ್ತಿದ್ರ ಇದು ಹೇಳಿ. ಈಗ ಮಾನ ಮರ್ಯಾದೆಯ ಬಗ್ಗೆನೇ ಮಾತಾಡ್ತಿರಲ್ಲ ನೀವು. ಈಗ ಹೇಳಿ, ನೀವು ಕನಸಿನಲ್ಲಿ ಕೂಡ ನೀವು ಈಗಲೂ ಕನ್ಫ್ಯೂಷನ್ ಇದ್ದಾರೆ ಕಾಂಗ್ರೆಸ್ನವರು, ಇದು ಹೆಂಗಾಗತ್ತಪ್ಪ ಅಂತ. ಆದರೆ ಆಗತ್ತೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ಮತ್ತು ನಿರ್ಮಲಾ ಸೀತಾರಾಮನ್ಜಿ ಅವರು ಈ ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗೋ ರೀತಿ ಇಂಥ ಒಳ್ಳೆ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ. ಈಗ ಈ ಬಡ್ಜೆಟ್ ನಾವು ಹೆಂಗೆ ಮಾಡಬೇಕು ಅಂತ ಇವ್ರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ.